ನಮಸ್ಕಾರಿಪ್ಪ. ಎಲ್ಲಾರು ಆರಾಮದಿರಲ್ಲ? ಏನಿಲ್ಲ, ಮೊನ್ನೆ ನಮ್ಮೂರ ಹತ್ರ ಒಂದ್ ಹಳ್ಳಿಗೆ ಹೋಗಿದ್ನಿರ ಒಂದ್ ಕೆಲ್ಸದ ಮೇಲೆ. ಹಂಗ ಮತ್ತ ಊರಿನ ಗೌಡ್ರ ಜೊತೆ ಮಾತಾಡ್ಕೊಂಡ್ ಕೇಳಿದೆ, ಅಲ್ರಿ ಗೌಡ್ರ, ಮತ್ತ ನಮ್ಮ ದೇಶಕ್ಕೂ GST ಬಂದು ಒಂದ್ ವಾರ ಆತು, ನಿಮಗೇನ್ ಅನಸ್ತೈತಿ, ಚಲೋನು ಕೆಟ್ಟು ಅಂತ ನಾ ಕೇಳಿದ್ರ ಗೌಡ್ರ, ಲೇ ತಮ್ಮ, ಚಲೋ ಕೆಟ್ಟದ ಮನಿ ಹಾಳಾತು, GST ಅಂದ್ರೆ ಏನಂತ ಇನ್ನೂ ಅರ್ಥ ಆಗೋಲ್ದು, ಬೆಳಗ್ಗೆಯಿಂದ ಸಾಯಂಕಾಲ ತನ ಹಚ್ಚಿ ಹೊಡಿತಾರು, ಆ ಟ್ಯಾಕ್ಸ್ ಅಂತ ಈ ಟ್ಯಾಕ್ಸ್ ಅಂತ, ಹುಬ್ಬಳ್ಳಿ ಸಿದ್ಧಾರೂಢಗ ಗೊತ್ತಾಗ್ಬೇಕು, ಅದಕ್ಕ TV ಆಫ್ ಮಾಡಿ ಕಟ್ಟಿ ಮೇಲೆ ಹೊರಗ್ ಬಂದ್ ಕುಂತ ಮೊಬೈಲ್ದಾಗ ಹಾಡ ಕೇಳಾಕ್ತೀನಿ ನೋಡ್ ಅಂತಂದ್ರ. ಅದಕ್ ನನಗ ಅನ್ನಿಸ್ತು, ಊರಿನ ಗೌಡನ್ ಸುದ್ದಿನ ಹಿಂಗಾತಂದ್ರ ಮತ್ತ ಬಾಕಿ ಜನದೇನು? ಅದಕ್ ವಿಚಾರ ಮಾಡಿದೆ. ಹೆಂಗೂ ಮೊನ್ನೆ ನಮ್ಮ ಊರಿನ ಗೋವಿಂದಪ್ಪನ ಮದುವೆ ಆಗೈತ್ರ, ಮತ್ತ ಅವನ್ ಲಗ್ನ ಸುದ್ದಿ ಆದ್ರೆ ಹೇಳಿದ್ರೆ ತಿಳಿಬಹುದೇನು ಅಂತ ವಿಚಾರ ಮಾಡಿದೆ. ಅಲ್ಲೋ ತಮ್ಮ, ಗೋವಿಂದಪ್ಪನ ಮದುವೆಗೂ GSTಗೂ ಎಲ್ಲಿಂದ ಎಲ್ಲಿ ಸಂಬಂಧ ಐತಿ, ತಲೆಗಿಲಿ ಕೆಟ್ಟೈತೇನ ಅಂತ ನೀವು ನನಗ್ ಕೇಳ್ಬೋದು. ಆದ್ರ ಈ ಕತಿ ಕೇಳಿ ನೋಡ್ರಲ್ಲ, ನಿಮಗ ಅರ್ಥ ಆಕೈತಿ. ಏನಿಲ್ಲ, ನಮ್ಮ ಊರಿನ ಗೋವಿಂದಪ್ಪಗ ಬಾಳ ದಿವಸ ಆತ್ರಿ ಹೆಣ್ಣ ಸಿಗುವಲ್ದಾಗಿತ್ತು ಮದ್ವಿಗೆ. ಮತ್ತ ಹಿಂಗಾಗಿ ಮನ್ಯಾಗ ಹಂಗ ಮಾಡಿ ಹಿಂಗ ಮಾಡಿ ಗುದ್ದಾಡಿ ಜಗ್ಗಾಡಿ ಒಂದ್ ಹುಡುಗಿನ ಫಿಕ್ಸ್ ಮಾಡಿದ್ರೆ, ಮತ್ತ ಮದ್ವಿ ಅಂದ್ರ ಬಾಳ ಚಲೋ ಸುದ್ದಿ ನೋಡ್ರಿ. ಮತ್ತ ಗೆಳೆಯರ ಪಾಟಿ ಕೇಳ್ತಾರು. ಹಂಗ ಗೋವಿಂದಗ ಇಬ್ರ ಚಡ್ಡಿ ದೋಸ್ತಿದ್ರಿ, ಭೀಮಣ್ಣ ಮತ್ತ ಬಸಣ್ಣ ಅಂತ. ಅವ್ರು ಮತ್ತ ಗೋವಿಂದ ಕೇಳಿದ್ರು, ಅಲ್ಲೇ ಗೋವಿಂದ ಮತ್ತ ಮದುವೆಗೆ ಆಕತಿ, ಮತ್ತೇನ್ ದೋಸ್ತರಿಗೆ ಖುಷಿ ಏನಿಲ್ಲನಪ್ಪ, ಪಾಟಿ ಗಿಟಿ ಇಲ್ಲನ ಅಂತ ಕೇಳಿದ್ರ. ಅದಕ್ಕ ನಮ್ ಗೋವಿಂದನು ಫುಲ್ ಹವಾದಾಗಿರ್ತಾನ್ರೆ, ಲೇ ಬಸ್ಯಾ ಭೀಮ್ಯಾ ಎಂತ ಮಾತಾಡ್ತಿರ್ಲಿ, ನಿಮಗಿಲ್ಲ ಅಂತೀನೇನ, ನಡ್ರಲ್ಲಿ ನಾಳೆ ಹೋಗೋನು, ಸಾವ್ಜಿ ಖಾನಾವಳ್ಯಾಗ ಮಸ್ತ್ ಊಟ ಕಟ್ಟೇನು ಅಂತ ಹೇಳಿದ. ಅದ ಖಾನಾವಳಿಗಂತಂದ ಗೋವಿಂದ 4,000 ರೂಪಾಯಿ ತಗದಿಟ್ಟ. ಖಾನಾವಳಿಗ್ ಹೋದ್ರಿ, ಜಡದ್ರ ಹೇಳ್ತೀನಿ, ಊಟ ಮಾಡಿ ಎದ್ರು, ಕೈ ತಕ್ಕೊಂಡ್ರು, ಕೌಂಟರ್ ಹತ್ರ ಬಿಲ್ ಕೊಡಾಕ್ ಬಂದ್ರು. ಅಲ್ಲಿ ಬಂದಾಗ ಗೋವಿಂದ ತನ್ನ ಹಳೆ ಸ್ಕೂಲ್ ಗೆಳೆಯರ್ನ ಮೀಟ್ ಆಗರಿ. ಅವರು ಬಾಳ ಖುಷಿ ಆದ್ರು, ಖುಷಿ ಅಂತ ಮಾತಾಡಿದ್ರು. ಅವ್ರಿಗೂ ಗೊತ್ತಾತ್ರೆ ಮತ್ ಗೋವಿಂದನ್ ಲಗ್ನ ಸುದ್ದಿ. ಮತ್ ಅವರು ಕೇಳಿದ್ರು, ಅಲ್ಲೇ ತಮ್ಮ ಲಗ್ನ ಆಗಾಗತ್ತಿ, ನಮಗೇನ್ ಪಾರ್ಟಿ ಇಲ್ಲನ ಅಂತ ಕೇಳಿದ್ರು. ಮತ್ ಈಗಿಲ್ಲ ಅನ್ನಕ್ ಬರಲ್ಲ ನೋಡ್ರಿ, ಗೋವಿಂದಗೂ ಗೆಳೆಯರ್ ಬೇರೆ ಹಾಕಾರ. ಅದಕ್ಕ ಗೋವಿಂದ ಹೇಳ್ದ, ನಡ್ರಲ್ಲೇ ಮತ್ತ ನಾಳೆ ಬಂದ್ಬಿಡ್ರಿ, ನಿಮಗೂ ಪಾರ್ಟಿ ಕೊಡಿಸ್ತೀನಿ ಇಲ್ಲೇ ಅಂತಂದ. ಊಟದ ಗೀತದ್ದೇನ್ ಹಚ್ಕೋಬಾರಪ್ಪ, ಮತ್ತೆ ಹೆಂಗೂ ಹುಬ್ಬಳ್ಳ್ಯಾಗ ರಾಜ್ಕುಮಾರ್ ಮೂವಿ ಹಾಕ್ಯಾರಂತ, ಭಾರಿ ಆಕ್ಟಿಂಗ್ ಮಾಡ್ಯಾರಂತ ಪುನೀತ್ ರಾಜ್ಕುಮಾರ್ ಸರ್, ಮತ್ತ ಅದನ್ನ ತೋರ್ಸ್ಬಿಡ್ಲಾ ಅಂತ ಹೇಳಿದ್ರು. ತಗೋರಿಪ್ಪ, ಮತ್ತ ನಾಳೆ ಸುಜಾತ ಸಂಜೋತಾಗ ಸಂಜೆಗೆ 5 ಗಂಟೆಗೆ ಬಂದ್ಬಿಡ್ರಿ ಅಂತ ಗೋವಿಂದ ಹೇಳ್ದ. ಈಗ ನಮ್ ಗೋವಿಂದ ತನ್ನ ಸ್ಕೂಲ್ ಗೆಳೆಯರ ಜೊತೆ ತನ್ನ ಚಡ್ಡಿ ದೋಸ್ತ ಭೀಮಣ್ಣ ಬಸಣ್ಣ ಹೆಂಗ್ ಬಿಟ್ಟು ಹೋಗ್ತಾನ್ರಿ. ಮತ್ ಅವ್ರಿಗೂ ಹೇಳ್ದ, ಅಲ್ಲಪ್ಪ ಭೀಮ್ಯಾ ಬಸ್ಯ, ಏನ್ ಮಾಡ್ತೀರಿ ಊರಾಗ ಖಾಲಿ ಕುತ್ಕೊಂಡ, ನಡ್ರಿ ನನ್ ಜೊತೆ ಪಿಕ್ಚರ್ ನೋಡ್ಕೊಂಡ್ ಬರೋನು ಅಂತಂದ್ ಹೇಳಿ ಅವ್ರನ್ನ ಕರ್ಕೊಂಡ್ ಹೋದ. ಪಿಕ್ಚರ್ ಸ್ಟಾರ್ಟ್ ಆತ್ರ. ಫಸ್ಟ್ ಹಾಫು ಭಾರಿ ಅಂದ್ರ ಭಾರಿ ಕಾಮಿಡಿ ಇಟ್ಟಾರು. ಏನ್ ನಗಸ್ತಾನ್ಲೆ ರಂಗ ಅಂಡ್ ರಘು ಅಂತಂದ್ ಹೇಳಿ ಹೊಟ್ಟೆ ಹುಣ್ಣಾಗಂಗ್ ನಕ್ಕು ಇಂಟರ್ವಲ್ ಬಿಡ್ತು. ಇನ್ನ ಗೆಳೆಯರ್ಗಂತಂದ ಶೇಂಗಾ ಪ್ಯಾಕೆಟ್, ಚಿಪ್ಸ್ ಪ್ಯಾಕೆಟ್, ಕ್ರೀಮ್ ಬನ್ನ, ಪಾಪ್ಕಾರ್ನ್ಸ್ ತಗೊಂಡ ನಮ್ ಗೋವಿಂದ. ಮತ್ತ ಸೆಕೆಂಡ್ ಹಾಫ್ ಸ್ಟಾರ್ಟ್ ಆತ್ರ. ಸೆಕೆಂಡ್ ಹಾಫ್ನಾಗ ಸ್ವಲ್ಪ ಸೆಂಟಿಮೆಂಟ್ ಇಟ್ಟಾರು. ಮತ್ ನಮ್ ಕಡೆ ಜನನು ಸ್ವಲ್ಪ ಎಮೋಷನಲ್ ಗೋಳೋ ಅಂತ ಹತ್ವು ಪಿಕ್ಚರ್ ಮುಗೀತು. ಹೊರಗ್ ಬಂದು ಏನ್ ಆಕ್ಟಿಂಗ್ ಮಾಡ್ಯಾರ್ಲೆ ಪುನೀತ್ ಸರ, ವಾ ಎಂತ ಮೂವಿ ತೋರ್ಸಿದಿಲ್ಲ ಗೋವಿಂದ, ಮದುವೆ ಆಗತಿಪ್ಪ, ಬಾಳ ಒಳ್ಳೇದಾಗ್ಲಿ ನಿನಗ, 10 ಮಕ್ಕಳನ್ನ ಹಡ್ದ ಆರಾಮಿರು ಅಂತಂದ್ ಹೇಳಿ ಹೊಂಡ್ರಿ. ನಮ್ ಗೋವಿಂದ ಒಳಗ ಆಳ ಕಳ್ ನನ್ನ ಮಕ್ಕಳ, ಪಾರ್ಟಿ ಕೊಡ್ಸಿದ್ ನಾನ್, ರೊಕ್ಕ ಖರ್ಚಾಗಿದ್ ನಂದ್, ಮ್ಯಾಲ 10 ಮಕ್ಕಳನ್ನ ಅಡಿ ಅಂತಿದೆ ಅಂತ ಪೇಚಾಡತ್ತೆ. ಯಾಕಂದ್ರಿ ನಮ್ ಗೋವಿಂದ ಪಾರ್ಟಿಗೆ ಅಂತ 4,000 ರೂಪಾಯಿ ಬಜೆಟ್ ಫಿಕ್ಸ್ ಮಾಡಿದ್ದಾರೆ ಫಸ್ಟ್. ಈಗ ಮೂವಿ ಪಾರ್ಟಿ ಸೇರಿ ಬರೋಬ್ಬರಿ 7,000 ಆತ್ರಿ. ಅಲ್ಲಿಗೆ 3,000 ಗೋವಿಂದ. ಆದ್ರೆ ಇಲ್ಲಿ ಭೀಮಣ್ಣ ಬಸಣ್ಣ ಒಳಗ ಖುಷಿ ಅದಾರ, ಯಾಕಂದ್ರ ಪುಕಟ 2 ಪಾರ್ಟಿ ಸಿಕ್ತ ನೋಡ್ರಿ. ಈಗ ಕೇಳ್ರಿ, ಇಲ್ಲಿ ಮದುವೆ ಫಿಕ್ಸ್ ಆಗೈತಿ ಅನ್ನೋದನ್ನ ನಾವು ಒಂದು ವ್ಯವಹಾರ ಅಥವಾ ಒಂದು ಬಿಸ್ನೆಸ್ ಅಂತ ನಾವು ತಿಳ್ಕೊಂಡ್ರ, ಅದಕ್ಕೇನು ಪಾರ್ಟಿ ಕೊಟ್ನಲ್ಲ ಅದನ್ನ ನಾವು ಟ್ಯಾಕ್ಸ್ ಅಂತ ತಿಳ್ಕೊಂಡ್ರಿ. ಖಾನಾವಳಿಗೆ ಎಂಟ್ರಿ ಹೊಡೆದ್ರು, ಅಲ್ಲಿ ಗೆಳೆಯರ್ನ ಮೀಟ್ ಆದ ಗೋವಿಂದ, ಅವ್ರಿಗಂತಂದು ಒಂದು ಪಿಕ್ಚರ್ ಮೂವಿ ಪಾರ್ಟಿ ಫಿಕ್ಸ್ ಮಾಡಿದ್ನ, ಅದನ್ನ ನಾವು ಎಂಟ್ರಿ ಟ್ಯಾಕ್ಸ್ ಅಂತ ತಿಳ್ಕೊಂಡ್ರ, ಇಂಟರ್ವಲ್ ಟೈಮ್ ಒಳಗ ಚಿಪ್ಸ್ ಪ್ಯಾಕೆಟ್, ಶೇಂಗಾ ಪ್ಯಾಕೆಟ್, ಕ್ರೀಮ್ ಬನ್ ಅಂತ ತಗೊಂಡ ಅದನ್ನ ನಾವು ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಅಥವಾ ಲೆಕ್ಸುರಿ ಟ್ಯಾಕ್ಸ್ ಅಂತ ತಿಳ್ಕೊಂಡ್ರಿ. ಇದೆಲ್ಲರ ನಡಬರಕ ನಮ್ಮ ಬಸಣ್ಣ ಮತ್ತ ಭೀಮಣ್ಣಗ ಪುಕಟ 2 ಪಾರ್ಟಿ ಸಿಕ್ಕುರಿ. ಅದನ್ನ ನಾವು ಸರ್ಚ್ ಚಾರ್ಜಸ್ ಅಂತ ತಿಳ್ಕೊಂಡ್ರಿ.
ಈಗ ನೀವ್ ನನಗ ಅಲ್ಲೋ ತಮ್ಮ ಮದುವೆ ಅಂದ್ರ ಗೆಳೆಯರಿಗೆ ಪಾರ್ಟಿ ಕೊಡ್ಸಬೇಕ, ಒಮ್ಮೆ ಅಲ್ಲ ಅಂದ್ರೆ ಇನ್ನೊಂದ್ಸರಿ ಕೊಡ್ಸಬೇಕ, ಅದನ್ನ ತಪ್ಸಕ್ ಹೆಂಗ ಆಕೈತಿಪ್ಪ ಅಂತ ನೀವು ನನಗ್ ಕೇಳ್ಬೋದ್ರಿ. ಅಲ್ರಿ ಇದ ಗೋವಿಂದ ಈ ರೀತಿ ಮಾಡೋ ಬದ್ಲಿ ಸ್ವಲ್ಪ ತಲೆ ಓಡಿಸಿ ಶಾಣೆಸ್ತನ ಮಾಡಿ ತನ್ನ ಮದ್ವಿ ಟೈಮ್ನಾಗ ಯಾರೋ ಒಬ್ಬ ಹತ್ರ ಸಂಬಂಧಿ ಕರ್ದು ನೋಡಪ್ಪ ಇವ್ರೆಲ್ಲಾ ನನ್ಗೆ ಯಾರು ಪಾರ್ಟಿ ಕೊಡ್ಲಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೊಂತಾರು, ಇಷ್ಟ ರೊಕ್ಕ ಐತಿ ಇಷ್ಟ್ರಾಗ ಎಲ್ಲಾ ಅವ್ರಿಗೆ ಪಾರ್ಟಿ ಕೊಡು ಚಲೋ ಅಂತಂದ ಆ ರೊಕ್ಕ ಅವನ ಕೈ ಕೊಟ್ಟ ಹೋಗ್ಬಿಟ್ಟಿದ್ನಂದ್ರ ಮುಗಿತಿತ್ರಿ. ಅಲ್ಲಿ ಇಲ್ಲಿ ಹತ್ತಿರ ಸಂಬಂಧಿ ಡಿಸೈಡ್ ಮಾಡ್ತಾನ್ರಿ ಅವ್ರನ್ನೆಲ್ಲಾ ಎಲ್ಲಿ ಕರಿಬೇಕು, ಹೆಂಗ್ ಕರಿಬೇಕು, ಏನ್ ಪಾರ್ಟಿ ಕೊಡ್ಬೇಕು, ಹೆಂಗ್ ಕೊಡ್ಬೇಕು, ಇಷ್ಟರಾಗ ಮತ್ ಎಷ್ಟು ಉಳಿಸ್ಬೇಕು ಅಂತಂದ. ಇಲ್ಲಿ ನಮ್ ಗೋವಿಂದಗಾಗೋ ಲಾಭ ಏನೇನ್ರಿ? ಎರಡೆರಡು ಪಾರ್ಟಿ ಕೊಡೋದ್ ತಪ್ತೈತ್ರಿ. ಇಂಟರ್ವಲ್ ಟೈಮ್ನಾಗ ಎಕ್ಸ್ಟ್ರಾ ಖರ್ಚು, ಆ ಪ್ಯಾಕೆಟ್ ಚೀಪ್ಸ್ ಪ್ಯಾಕೆಟ್ ತಗೊಂಡಿದ್ ಎಕ್ಸ್ಟ್ರಾ ಖರ್ಚು ತಪ್ತೈತ್ರಿ. ಆಮೇಲೆ ಟೈಮ್ ಸೇವ್ ಆಕೈತಿ. ಮತ್ತ ಒಮ್ಮೆ ಅವಾಗ ಒಂದ್ ಪಾರ್ಟಿ ಕೊಡು ಇವಾಗ ಒಂದ್ ಪಾರ್ಟಿ ಕೊಡು ಅನ್ನೋ ಜಂಜಾಟ ತಪ್ತೈತಿ. ಆತಿಲ್ರಿ ಗೋವಿಂದಕ್ ಲಾಭ. ಈಗ GST ಅಂದ್ರೂ ಇಷ್ಟ ನೋಡ್ರಿ, ಒಂದು ವಸ್ತುಗ ಬೇರೆ ಬೇರೆ ಜಾಗದಾಗ ಬ್ಯಾರೆ ಬ್ಯಾರೆ ರೀತಿ ಟ್ಯಾಕ್ಸ್ ಕೊಟ್ಟೋ ಬದ್ಲಿ ಅದ ಒಂದು ವಸ್ತುಗ ಬೇರೆ ಬೇರೆ ಜಾಗದಾಗ ಒಂದೇ ರೀತಿಯ ಟ್ಯಾಕ್ಸ್ ಕೊಟ್ಟೋದ ಈ GST ಮಸೂದೆಯ ಮುಖ್ಯ ಉದ್ದೇಶ ಆಗೈತ್ರಿ. ಇಲ್ಲಿ ನಮ್ಮ ಹತ್ತಿರ ಸಂಬಂಧಿ ಯಾರಪ್ಪ ಅಂದ್ರ ಭಾರತ ಸರ್ಕಾರ, ಅಂದ್ರ ಕೇಂದ್ರ ಸರ್ಕಾರ. ಈಗ ನಾವು ಅವ್ರಿಗೆ ರೊಕ್ಕ ಕೊಟ್ಬಿಟ್ವಿ ಅಂದ್ರೆ ಮುಗೀತು, ಅವ್ರು ಡಿಸೈಡ್ ಮಾಡ್ತಾರು ನಮ್ಮ ರಾಜ್ಯ ಸರ್ಕಾರಕ್ಕೆ ಎಷ್ಟು ಕೊಡ್ಬೇಕು, ಇನ್ನೊಬ್ರಿಗೆ ಎಷ್ಟು ಕೊಡ್ಬೇಕು, ಇದ್ರಾಗ ಮತ್ ಎಷ್ಟು ಉಳಿಸ್ಬೇಕು ನಮ್ಮ ದೇಶಕ್ಕ ಅಂತ. ಈಗ ನೀವು ಈ GST ಪದ್ಧತಿ ಜಾರಿಗೆ ತರೋದ್ರಿಂದ ದೇಶಕ್ಕಾಗೋ ಲಾಭ ಏನು ಅಂತ ಕೇಳ್ಬೋದ್ರಿ. ಅದನ್ನು ಹೇಳ್ತೀನಿ ಕೇಳ್ರಿ. ಈಗ ಸದ್ಯದ ನಮ್ಮ ದೇಶದ ತೆರಿಗೆ ವ್ಯವಸ್ಥೆ ಒಳಗೆ ಹೆಂಗೈತ್ರಿಪ್ಪ ಅಂದ್ರ ಕರ್ನಾಟಕ ರಾಜ್ಯದೊಳಗ ಒಂದು ತೆರಿಗೆ ವ್ಯವಸ್ಥೆ, ತಮಿಳುನಾಡದೊಳಗ ಒಂದ್ ತೆರಿಗೆ ವ್ಯವಸ್ಥೆ, ಆಂಧ್ರದಾಗ ಒಂದ್ ತೆರಿಗೆ ವ್ಯವಸ್ಥೆ, ಉತ್ತರ ಪ್ರದೇಶದಾಗ ಒಂದ್ ತೆರಿಗೆ ವ್ಯವಸ್ಥೆ ಐತ್ರಿ. ಇಂಥ ಪರಿಸ್ಥಿತಿ ಒಳಗ ಯಾವ್ದಾರ ಒಬ್ಬ ಬಿಸ್ನೆಸ್ ಮ್ಯಾನ್ ನಮ್ ಕರ್ನಾಟಕಕ್ಕೆ ಬಂದು ನೋಡ್ಪಾ ಮತ್ತಿಲ್ಲಿ ನಾನು ಕಾರ್ ತಯಾರು ಮಾಡೋ ಕಂಪನಿ ತೆಗಿತೀನಿ ಅಂತ ಬಂದಾಗ ನಮ್ಮ ಇವರು ಪಕ್ಕದ ರಾಜ್ಯದ ತಮಿಳುನಾಡು ಇರ್ತಾರಲ್ರಿ ಖ್ಯಾತಿ ತೆಗೋರ್, ಅಲ್ಲಿ ಹೋಗಿಯೋ ಅಲ್ಲಿ ಟ್ಯಾಕ್ಸ್ ಬಾಳ ಐತಿ, ಇಲ್ಲಿ ಟ್ಯಾಕ್ಸ್ ಕಡಿಮೆ ಐತಿ 2%, ಇಲ್ಲಿ ಬಂದ್ಬಿಡು ಅಂತಂತನ್ರಿ. ಬಿಸ್ನೆಸ್ ಮ್ಯಾನ್ ಮೇನ್ ಪ್ರಾಫಿಟ್ ಬೇಕ್ರ ಪುಟಕ್ ಅಂತ ತಮಿಳ್ನಾಡಿಗೆ ಹೋಗ್ತಾರ. ಇಲ್ಲೇ ಕರ್ನಾಟಕಕ್ಕೆ ಒಂದು ಬಿಸ್ನೆಸ್ ಲಾಸ್ ಆಯ್ತು, ತಮಿಳ್ನಾಡಿಗೆ ಒಂದು ಬಿಸ್ನೆಸ್ ಬಂತು ಅಂತ ವಿಚಾರ ಮಾಡೋ ಬದ್ಲಿ ಒಂದು ದೇಶ ಅಂತ ವಿಚಾರ ಮಾಡಿದಾಗ ಭಾರಿ ಅಂದ್ರ ಭಾರಿ ಮಾರಕ ಐತ್ರಿ. ಯಾಕಂದ್ರ ಒಂದ ದೇಹ ಎರಡ್ ಕಣ್ಣು, ಒಂದ್ ಕಣ್ಣಿಗೆ ಸುಣ್ಣ ಒಂದ್ ಕಣ್ಣಿಗೆ ಬೆಣ್ಣೆ ಹೊಡ್ತ ಬಿದ್ರ ದೇಹಕ್ಕ ಬೀಳ್ತೈತಿ, ಹೌದಿಲ್ರಿ? ಹಂಗ ಒಂದ ದೇಶ ನಾನಾ ತರ ತೆರಿಗೆ ಸಿಸ್ಟಮ್ ಅನ್ಹೆಲ್ದಿ ಕಾಂಪಿಟೇಷನ್ ಅಂತಂದ್ ಆಗ್ತದ್ರಿ. ಅದಕ್ಕ ಒಂದ ರೀತಿ ತೆರಿಗೆ ವ್ಯವಸ್ಥೆ ಮಾಡ್ಬಿಟ್ರಿ ಏನಾಕೈತಿ, ವಿದೇಶಿ ಮತ್ತು ಸ್ವದೇಶಿ ಬಂಡವಾಳ ಹೂಡಿಕೆದಾರರಿಗೆ ಬಹಳ ಅನುಕೂಲ ಆಕೈತಿ. ನಮ್ಮ ದೇಶಕ್ಕ ಬಹಳ ಹೂಡಿಕೆ ಬರ್ತದ ಮತ್ತ ಆದಾಯನು ಬಹಳ ಆಕೈತಿ. ಯಾವ ಬಿಸ್ನೆಸ್ ಬೇನ್ ಬೇಕಾದ್ರೆ ಎಲ್ಲರ ಬಿಸ್ನೆಸ್ ತೆಗಿಲಿ, ಎಲ್ಲಾ ಕಡೆ ಒಂದ ತೆರಿಗೆ. ಈಗ ಮತ್ತೆ ನಿಮ್ ತಲೆಯಾಗ ಇನ್ನೊಂದು ಪ್ರಶ್ನೆ ಮೂಡಿರ್ಬೋದ್ರಿ, ಇಂತ ಒಳ್ಳೆ GST ಪದ್ಧತಿನ, ಇಂತ ಲಾಭದಾಯಕ GST ಪದ್ಧತಿನ ಇಷ್ಟ್ಯಾಕ್ ಲೇಟ್ ನಮ್ ಭಾರತ ದೇಶದೊಳಗ್ ತಂದ್ರು ಅಂತ. ಅದನ್ನು ಹೇಳ್ತೀನಿ ಕೇಳ್ರಿ. ಮೊಟ್ಟ ಮೊದಲಿಗೆ 1954 ಈ GST ಪದ್ಧತಿನ ಫ್ರಾನ್ಸ್ ದೇಶದೊಳಗ್ ತರಲಾತು. ಅಲ್ಲಿ ಇದು ಅಭೂತಪೂರ್ವವಾದಂತಹ ಯಶಸ್ಸು ಕಂಡ ನಂತರ ಬರೋಬ್ಬರಿ 130 ರಾಷ್ಟ್ರದೊಳಗೆ ಈ GST ಪದ್ಧತಿ ಜಾರಿಗೆ ತಂದ್ರು. ಆ ಎಲ್ಲಾ ರಾಷ್ಟ್ರಗಳಲ್ಲಿ ಅಗದಿ ಬದಲಾವಣೆ ಆತಂದ್ರ ಚಲೋ ಬದಲಾವಣೆ ಆತ್ರಿ. ನಮ್ಮ ಭಾರತ ದೇಶಕ್ಕೆ ಬಂದ್ರ ಮೊಟ್ಟ ಮೊದಲಿಗೆ ನಮ್ಮ ಮಾಜಿ ಪ್ರಧಾನಿ ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಅವರು 2000ನೇ ಇಸ್ವಿ ಒಳಗ ನಮ್ಮ ಸಂಸತ್ತೊಳಗ ಹೇಳಿದ್ರು ನಾವು ನಮ್ ದೇಶದೊಳಗ ತರೋಣ್ರಿಪ್ಪ ಅಂತಂದ. ಆದ್ರ ನಮ್ಮ ರಾಜಕಾರಣಿ ಗೊತ್ತಲ್ರಿ ಹೆಬ್ಬಟ್, ಒಂದಕ್ಕ ಅರ್ಥ ಆದವ್ರೆ ಒಂದಿಷ್ಟಕ್ಕೆ ಅರ್ಥ ಆಗ್ಲಿಲ್ಲ. ಅರ್ಥ ಆದವು ನೋಡ್ಕೊಂಡು ಇದ್ರಾಗ ನಮಗ್ ಎಷ್ಟು ಬರ್ತೈತಿ, ಇದ್ರಾಗ ನಮಗೇನ್ ಲಾಭ ಐತಿ ಅಂತಂದ, ಇದ್ರಾಗ ನಮಗೇನ್ ಲಾಭ ಇಲ್ರಿಲೆ ಅಂತಂದ್ ಇದನ್ನ ಮುಂದ್ ಹಾಕುವಂತ ಬಂದ್ರು. ಬರೋಬ್ಬರಿ 16-17 ವರ್ಷ ಆತಿ ಇವತ್ತಿಗೆ. ಲಾಸ್ಟ್ ಟೈಮ್ ನಮ್ ಮೋದಿ ಸರ್ಕಾರ ಬಂದ್ ನಮ್ ಮೋದಿ ಅವ್ರು ಹೇಳಿದ್ರು, ಎಲ್ಲಾರ್ಗು ತಿಳಿಸಿ ಹೇಳಿದ್ರು, ಅಲ್ರಿಪ್ಪ ಮತ್ತ ದೇಶಕ್ಕೆ ಇದ್ರಾಗ ಬಹಳ ಲಾಭ ಆಗುದೈತಿ, ಹಠ ಮಾಡ್ಬೇಡ್ರಿ ಮತ್ತ ಜಾರಿಗೆ ತರೋನು ಅಂತಂದ್ ಎಲ್ಲಾರು ಒಪ್ಪಿಗೆ ತಗೊಂಡ ನಮ್ಮ ದೇಶದೊಳಗೂ ಹಿಂದ್ ಒಂದ್ ವಾರದಿಂದ ಜಾರಿಗೆ ತಂದ್ರ ನೋಡ್ರಿಪ್ಪ. ಈಗ ನಮ್ಮ ಭಾರತ ದೇಶದೊಳಗು GST ಪದ್ಧತಿ ಜಾರಿಗೆ ಬಂದೈತಿ. ಈಗ ನಾವೆಲ್ಲಾ ಹೆಮ್ಮೆಯಿಂದ ಹೇಳ್ಕೋಬಹುದು, ಆ ಎಲ್ಲಾ 130 ರಾಷ್ಟ್ರೊಳಗ ನನ್ನ ಭಾರತ ದೇಶನು ಒಂದಾತು. ನನ್ನ ಭಾರತ ದೇಶದೊಳಗ ಭಾರಿ ಅಂದ್ರ ಭಾರಿ ಬದಲಾವಣೆ ಆಕೈತಿ ಅಂತ.
ಇಷ್ಟೆಲ್ಲಾ ಲಾಭದಾಯಕವಾಗಿರುವ ಈ GST ಪದ್ಧತಿನ ಇನ್ನೂ ಬುದಿಗೇಡಿ ಜನ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಈ GST ಪದ್ಧತಿನ ಸರಿ ಇಲ್ಲ ಅಂತಂದ 100 ಜನ 100 ತರ ಹೇಳ್ತಾರು. ಅಂತವ್ರಿಗೆ ಕಿವಿ ಕೊಡ್ಬ್ಯಾಡ್ರಿ. ಅಂತವ್ರು ಏನಾದ್ರ ನಿಮ್ಮ ಹತ್ರ ಬಂದ್ರ ಒಂದು ಕಪಾಳ ಗಡ್ಡಿಗೆ ಹೊಡೆದು ಕಳಿಸ್ರಿ. ಯಾಕಂದ್ರ ನಮ್ಮ ಭಾರತ ದೇಶ ಇಂಪಾರ್ಟೆಂಟು. ನಮ್ಮ ಭಾರತ ದೇಶ ಮುಂದೆ ಬಂತಂದ್ರ ನಾವು ಮುಂದೆ ಬರ್ತೀವಿ. ಹೌದಲ್ರಿ? ನೋಡ್ರಿಪ್ಪ, ನನಗ ಅರ್ಥ ಆಗಿರೋದನ್ನ ನಿಮಗೂ ಅರ್ಥ ಮಾಡಿಸುವಂತ ಪ್ರಯತ್ನ ಮಾಡೀನಿ. ನಿಮಗ ಅರ್ಥ ಆಗಿತ್ತಂದ್ರ ಇನ್ನೊಬ್ಬರಿಗೂ ಅರ್ಥ ಮಾಡಿಸ್ರಿ. ಬಸ್ನಾಗ ಹೋಗೋದ್ ಮುಂದೋ, ಟ್ರೈನ್ಯಾಗೋ ಅಥವಾ ಬಾಜು ಕುಂತವ್ರಿಗೋ ಬ್ಲೂಟೂತ್ ಯಂತ್ರನೋ ಅಥವಾ ಶೇರ್ ಇಟ್ ಯಂತ್ರನೋ ಶೇರ್ ಮಾಡ್ರಿ. ಅಥವಾ ನಿಮ್ಮ ಫೇಸ್ಬುಕ್ ಒಳಗೂ ಇದನ್ನ ಶೇರ್ ಮಾಡ್ರಿ. ಒಟ್ಟ GST ಪದ್ಧತಿ ಅಂದ್ರೇನು, ಅದರಿಂದ ಆ ದೇಶಕ್ಕಾಗೋ ಲಾಭ ಏನು ಅಂತ ಎಲ್ಲಾರ್ಗೂ ಗೊತ್ತಾಗ್ಬೇಕು. ಇನ್ ಬರ್ಲೇನ್ರಿಪ್ಪ, ನಾನ ಶಿವನೇ ಸಿದ್ಧಾರು.